ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಉಡುಪಿಯಲ್ಲಿ ಇಂದು ಲಕ್ಷಾಂತರ ಭಕ್ತರು ದರ್ಶನ ಪಡೆಯುತ್ತಿರುವ ಶ್ರೀಕೃಷ್ಣ. ಈ ಕೃಷ್ಣನ ವಿಗ್ರಹದ ಹಿಂದೆ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಒಂದು ರೋಮಾಂಚನ ಕಥೆ ಇದೆ ಎಂದು ನಿಮಗೆ ಗೊತ್ತೇ? ಒಮ್ಮೆ ಸಮುದ್ರದ ತೀರದಲ್ಲಿ ಶ್ರೀಕೃಷ್ಣನ ಅದ್ಭುತ ನಗರವೊಂದು ಇತ್ತು. ಅದು ದ್ವಾರಕ. ಆದರೆ ಒಂದು ದಿನ ಆ ವೈಭವದ ನಗರವೇ ಸಮುದ್ರದ ಅಲೆಗಳ ನಡುವೆ ಕಣ್ಮರೆಯಾಯಿತು ಎಂದು ಪುರಾಣಗಳು ಹೇಳುತ್ತವೆ. ನಗರ ಮುಳುಗಿತು, ಅರಮನೆಗಳು ಮುಳುಗಿದವು, ರಾಜಮಾರ್ಗಗಳು ಮುಳುಗಿದವು. ಆದರೆ ಒಂದು ಕೃಷ್ಣನ ವಿಗ್ರಹ ಮಾತ್ರ ಕಾಣೆಯಾಗಲಿಲ್ಲ ಎಂದು ನಂಬಲಾಗಿದೆ. ಆ ವಿಗ್ರಹ ಎಲ್ಲಿ ಹೋಯಿತು? ಸಾವಿರಾರು ವರ್ಷಗಳ ನಂತರ ಅದು ಯಾರ ಕೈಗೆ ಸಿಕ್ತು? ಮತ್ತು ದ್ವಾರಕೆಯಲ್ಲಿದ್ದಾನೆಂದು ನಂಬಲಾದ ಆ ಬಾಲಕೃಷ್ಣ ಉಡುಪಿಗೆ ಹೇಗೆ ಬಂದ? ಇದರಲ್ಲೂ ಇನ್ನೊಂದು ವಿಚಿತ್ರ ಘಟನೆ ಇದೆ. ಒಬ್ಬ ಭಕ್ತನಿಗಾಗಿ ಕೃಷ್ಣನೇ ತನ್ನ ದಿಕ್ಕನ್ನು ಬದಲಿಸಿದ್ದಾನೆಂದು ನಂಬಲಾಗುತ್ತದೆ. ಹಾಗಾದರೆ ಆ ಭಕ್ತ ಯಾರು? ಆ ಪವಾಡ ಏನು? ಬನ್ನಿ, ಇಂದು ದ್ವಾಪರ ಯುಗದಿಂದ ಇಂದಿನ ಉಡುಪಿ ಶ್ರೀಕೃಷ್ಣನ ಮಠದವರೆಗೆ ಇರುವ ಈ ರೋಮಾಂಚನ ಕಥೆಯನ್ನು ಸಂಪೂರ್ಣವಾಗಿ ತಿಳಿಯೋಣ.